ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಮುಡ ಈಗಾಗಲೇ ಸಿದ್ದರಾಮಯ್ಯರ ಕೊಲ್ಲಪಟ್ಟಿಯಿಂದ ದೂರ ಸರಿತಾ ಇದೆಯಾ ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಯಾಕಂದರೆ ಮರಳಿ ಮತ್ತು ಈ ಒಂದು ಲೋಕಾಯುಕ್ತದಿದ್ದು ಸ್ನೇಹಮಯಿ ಕೃಷ್ಣ ಇವರ ದೋಷಿ ಏನೋ ಯಾವುದು ಪ್ರೂವ್ ಇಲ್ಲ, ಸಾಕ್ಷಿ ಕೊಡ್ರಿ ಅಂತೇಳಿ ಕೇಳಿದ್ದಾರೆ. ಒಂದು ವಾರದಾಗ ಕೊಡ್ಲಿಕ್ಕಂದ್ರೆ ರಿಪೋರ್ಟ್ ಮಾಡಿ ಹೋಗಿತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಲೋಕಾಯುಕ್ತ ತನಿಖೆ ಇಲ್ಲಿವರೆಗೆ ಒನ್ ಸೈಡೆಡ್ ಆಯಿತಾ ಅನ್ನುವಂಥ ಸಂಶಯ ಸಹಜವಾಗಿ ಬಂದು ಬರ್ತದೆ. ಯಾಕಂತಂದ್ರೆ ಈ ನಡೆದಂಥ ಘಟನೆಗಳು ನೆನಪಿಸ್ಕೊಂಡಾಗ ಏನೋ ಆಗಿರ್ಬೋದಲ್ಲ, ಗದ್ದಾಯ್ತಲ್ಲ ಇಲ್ಲೇ ಅನ್ನುವಂಥದ್ದು. ಆದರೂ ಸ್ವಲ್ಪ ಮಟ್ಟಿಗೆ ಈಗಿನ ಸಮಯದಲ್ಲ ನಮ್ಮ ಸಿದ್ದರಾಮಯ್ಯನವ್ರು ಬಚಾವಾಗಿದ್ದಾರೆ. ಒಂದು ಸತಿ ಉಸಿರು ತೊಗೊಳ್ಳೋ ಟೈಮ್ ಸಿಕ್ಕದ ಅವ್ರಿಗೆ. ಯಾಕಂದ್ರೆ ಮತ್ತೆ ಮೊದಲನೇ ಶುರು ಮಾಡ್ಬೇಕಲ್ರಿ. ಯಾಕಪ್ಪ ಅಂದ್ರೆ ಆರಂಭದ ಮತ್ತೆ ಶುರು ಮಾಡಬೇಕು, ಮತ್ತೆ ಕಾಟ ಮಾಡೋದು, ಗುದ್ದಾಟ, ಮತ್ತು ಸರ್ಕಾರದ ವಿರುದ್ಧ, ಅದರಲ್ಲೂ ಸರ್ಕಾರದಲ್ಲಿದ್ದಂಥ ಸಿದ್ದರಾಮಯ್ಯನ ಇವತ್ತು ಈ ಬಲಿಯಲ್ಲಿ ಶಿಕ್ಷೋದ್ರ ಸುಲಭದ ಕೆಲಸ ಅಲ್ಲ, ಮುಡಾ ಬಲಿಯಲ್ಲಿ. ಅದಕ್ಕೆ ಅವ್ರು ಲೋಕಾಯುಕ್ತ ಹೇಳಿದ್ರೆ ಈ ಲೋಕಾಯುಕ್ತ ಹೆಚ್ಚು ಕಡಿಮೆ ರಿಪೋರ್ಟ್ ಬಂದು ನಿಂತದ್ದು. ಇದರಿಂದಾಗಿ ಸಿದ್ದರಾಮಯ್ಯ ಸ್ವಲ್ಪ ನಿರಾಳಾಗಿರ್ಬೋದು. ಬಟ್ ನಮ್ಮ ಅಶೋಕ್, ನಿಮಗೆ ಗೊತ್ತದ ಅಶೋಕ್ ಅವರು ಇದೊಂದು ಐತಿಹಾಸಿಕ ದುರಂತ ಹಿಂಗೆ ಆಗಬಾರ್ದಾಗಿತ್ತು ಅಂಥೇಳಿ ಜೋರ್ದಾರಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ನ್ಯಾಯ ಸಿಗೋದು ಭಾಳ ಕಷ್ಟಪ್ಪ. ಇಲ್ಲೇ ಅನ್ಯಾಯದಾಗೆಲ್ಲ ಮುಚ್ಚಿ ಹೋಗ್ತದೆ, ಕೇಸ ಮುಚ್ಚಿ ಹೋಗಿದ್ರು ಮುಡಾದಲ್ಲೇ. ಅದ್ರ ಜೋಡಿ ಇನ್ನೊಂದು ಜೊತೆಗೆ ಅದು ನಿಮ್ಗೆ ಗೊತ್ತದ ವಾಲ್ಮೀಕಿ, ಅದ್ರ ಹಿಂದಿದಂಥ ಅರ್ಕಾವತಿ, ಇವುಗಳಲ್ಲೆಲ್ಲ ಮುಚ್ಚಾಕಿದ್ರು. ಇವರೊಬ್ಬರ ಶ್ರೇಷ್ಠ ವ್ಯಕ್ತಿಪ್ಪ ಬೆಂಬಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದ್ರು. ಅದಕ್ಕೆ ಸಹಾಯ ಮಾಡಿ ಈ ಲೋಕಾಯುಕ್ತ ಸಹಕಾರಿ ಆಯಿತು ಅಂತೇಳಿ. ಈಗ ನೋಡ್ರಿ ನೀವು ವಿಶೇಷವಾಗಿ, ಈಗ ನಾನು ಹಲವು ಸಲ ಈ ವಿಷಯ ಚರ್ಚೆ ಮಾಡಿದ್ದೀನಿ. ಈ ಕರ್ನಾಟಕದಲ್ಲಿ